ನೇತ್ರ ಯಾರ ಮೇಲೆ ಬಿಟ್ ಮಾಡ್ತಾರೆ ಅಂತ ನೋಡೋಣ. ಹೇಳಮ್ಮ, ಯಾರ ಮೇಲೆ ಬಿಟ್ ಮಾಡ್ತೀರಾ, ಎಷ್ಟು ಬಿಟ್ ಮಾಡ್ತೀರಾ? ಅತ್ತೆ ಮೇಲೆ. ಸ್ಟ್ರಾಟಜಿನು ಎಷ್ಟು ಬಿಟ್ ಮಾಡ್ತೀರಾ? 4. ನಿನ್ನ ಹತ್ರ ಇರೋದು 5 ಕಣೆ. ಇಟ್ಸ್ ಓಕೆ. ಬೇಡ ನನ್ನ ಮಾತು ಕೇಳು. ಸ್ಮಾಲ್ ಪ್ಯಾಕೇಜ್, ವೆರಿ ಪವರ್ಫುಲ್. ಪಿಕ್ ಮಾಡಿರೋ ಟಾಸ್ಕ್ ಬ್ಯಾಲೆನ್ಸ್ ಬಲೂನ್ಸ್. ಹಾಗೆ ನೇತ್ರ ಬಿಟ್ ಮಾಡ್ತಿರೋದು ಸುಂದರಶ್ರೀ ಅಮ್ಮ, ಅಂದ್ರೆ ಇವ್ರ ಅತ್ತೆ ಮೇಲೆ 4,000. ನೇತ್ರ, ನಿಮ್ಮ ಟೈಮ್ ಶುರುವಾಗುತ್ತೆ ಈಗ. ಇಷ್ಟೊತ್ತು ದುಡ್ದಿದ್ದಂತ 5,000ದಲ್ಲಿ 4,000 ನಿಮ್ಮ ಮತ್ತೆ ಕೊಡ್ತಾ ಇದ್ದೀರಾ? ಬ್ಯಾಡ್ ಲಕ್. ಸುಂದರಶ್ರೀ ಅಮ್ಮ ಬನ್ನಿ. ಅತ್ತೆಮ್ಮ, ನೀವು ಯಾವ ಟಾಸ್ಕ್ ನ ಪಿಕ್ ಮಾಡ್ತೀರಾ ಅಂತ ನೋಡ್ತೀನಿ. ಅತ್ತೆಮ್ಮ ಪಿಕ್ ಮಾಡಿರೋ ಟಾಸ್ಕ್ ಕಪ್ ಚುಪ್. ಗೊತ್ತಿಲ್ಲ ನಂಗೆ. ನೀವು ಚಿಕ್ಕ ವಯಸ್ಸಿನಲ್ಲಿ ಕ್ಯಾಟ್ರಿಪಿಲ್ ಆಡಿ ಅಭ್ಯಾಸ ಇದ್ಯಾ? ಅವೆಲ್ಲ ಮಾಡಿದೀನಿ. ಅಷ್ಟೇ ಈಗಲೂ ಮಾಡ್ಬೇಕಾಗಿರೋದು. ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ನಿಮ್ಮ ಒರಿಜಿನಲ್ ಸೊಸೆ ಕಾಂತಿ ಹತ್ರ ಇದೆ 10,000. ನೇತ್ರ ಹತ್ರ ಇದೆ ಪಾಪ ಒಂದೇ 1,000. ಸೊ ನಿಮ್ ಹತ್ರನೂ 10,000 ಇದೆ. ನೀವ್ ಯಾರ ಮೇಲೆ ಬಿಟ್ ಮಾಡ್ತೀರಾ, ಎಷ್ಟು ಬಿಟ್ ಮಾಡ್ತೀರಾ? ಕಳ್ಕೊಂಡಿರೋದು ಅವಳಲ್ವಾ, ಸೊ ಅವಳ ಮೇಲೆ ಬಿಟ್ ಮಾಡ್ತೀನಿ. ಎಷ್ಟು ಬಿಟ್ ಮಾಡ್ತೀರಾ? ಅವಳು ಎಷ್ಟು ಬಿಟ್ ಮಾಡಿದ್ಲು ಅಷ್ಟೇ ಬಿಟ್ ಮಾಡ್ತೀನಿ. ಅಷ್ಟು ಬಿಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನೇತ್ರನ ಹತ್ರ ಇರೋದು 1,000. ಸೊ ಎಷ್ಟು ಮಾಡ್ಬೋದು? 3. ನೀವು ಮ್ಯಾಕ್ಸಿಮಮ್ 1,000. 1,000 ಬಿಟ್ ಮಾಡ್ಬೇಕಾ? ಸರಿ, ಓಕೆ, 1,000 ಮಾಡ್ತೀನಿ. ನೋಡಿ ಎಷ್ಟು ಒಳ್ಳೆ ಆಗ್ತದೆ ಅಮ್ಮ. ಅಲ್ಲ, ನೀವು ಏನಾದ್ರು ಆದ್ರೆ ನೇತ್ರನ ಹತ್ರ ಇರೋಂತ 1,000 ನಿಮ್ ಹತ್ರ ಬಂದ್ಬಿಡುತ್ತೆ, ಅವಳ ಹತ್ರ 0 ಆಗ್ಬಿಡುತ್ತೆ. ಹೌದಾ? ಅಯ್ಯೋ, ನಾನ್ ವಿನ್ ಆಗಲ್ಲ, ನನ್ ಗ್ಯಾರಂಟಿ ಗೊತ್ತಿದೆ. ತ್ಯಾಗ ಮೂರ್ತಿ ಅತ್ತೆ ಅಮ್ಮ, ನಮ್ಮ ಸುಂದರಶ್ರೀ ಅಮ್ಮ. ಈ ಇಬ್ರು ಸೊಸೇಂದ್ರ ಮುದ್ದಿನ ಅತ್ತೆ ಸೆಲೆಕ್ಟ್ ಮಾಡ್ಕೊಂಡಿರೋ ಟಾಸ್ಕ್ ಕಪ್ ಚುಪ್. ಹಾಗೆ ಇವ್ರು ಬಿಟ್ ಮಾಡ್ತಿರೋದು ನೇತ್ರ ಮೇಲೆ 1,000. ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ಎಲ್ಲಾ ಕ್ಲಾಸಸ್ ಅಲ್ಲ, ನಿಮ್ಗೋಸ್ಕರನೇ ಎಲ್ಲಾ ಕ್ಲಾಸಸ್ ಬೀಳಿಸ್ಬೇಕಾ? ಒಂದು ಬೀಳಿಸಿದ್ರೆ ಎಲ್ಲಾ ಬೀಳಿಸ್ಬೇಕು. ಮತ್ತೆ ರೂಲ್ಸ್ ನನ್ಗೇನ್ ಸಪರೇಟ್ ರೂಲ್ಸ್ ಇರುತ್ತಾ? ಬಂದ್ಬಿಟ್ಲು. ಎಷ್ಟ್ ಜನ ಬೀಳ್ತೀರಾ ಈ ಲೋಟಗಳೆಲ್ಲ? ಯಾವ ಲೆಕ್ಕಸ್ಸು? ನಿಮ್ಮ ಟೈಮ್ ಶುರುವಾಗುತ್ತೆ ಈಗ. ಗುರಿ ಸರಿ ಇಲ್ಲ ಕಣವ ಅಂತ. ಪರವಾಗಿಲ್ಲ. ಓಕೆ, ಆದ್ರೆ ನೀವು ರೌಂಡ್ ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ, ಗೆಲ್ಲಕ್ ಆಗ್ಲಿಲ್ಲ. ಸೊ ನಿಮ್ ಹತ್ರ ಇರುವಂತ 1,000ನ ನೇತ್ರನ್ ಕೊಟ್ಬಿಡಿ. ಓಕೆ, ಖುಷಿಯಿಂದ ಕೊಡ್ತೀನಿ. ಈ ರೌಂಡ್ ಕಂಪ್ಲೀಟ್ ಆದ್ಮೇಲೆ ರಚಿತಾ ನಿಮ್ ಹತ್ರ ಇದೆ 10,000. ಸುಂದರಶ್ರೀ ಅಮ್ಮ ನಿಮ್ ಹತ್ರ ಇದೆ 9,000. ನೇತ್ರ ನಿಮ್ ಹತ್ರ ಇದೆ 2,000. ಓಕೆ, ನಿಮ್ಗೆಲ್ಲ ಗೊತ್ತೈತೆ ಈ ರೌಂಡ್ ಅಲ್ಲಿ ಯಾರ ಹತ್ರ ಕಡಿಮೆ ಅಮೌಂಟ್ ಇರುತ್ತೋ ಅವರು ಎಲಿಮಿನೇಟ್ ಆಗ್ತಾರೆ ಅಂತ. ನೇತ್ರ, ಓಕೆ ನೇತ್ರ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು.
ಡೈಲಿ ಶೂಟಿಂಗ್ ಸ್ಕೆಡ್ಯೂಲ್ ಅಲ್ಲಿ ಬೋರ್ ಆಗಿತ್ತು. ಇದೊಂದ್ಸಲ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನೀವು ನಮ್ಮ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮದಲ್ಲಿ ಗೆದ್ಕೊಂಡು ಹೋಗ್ತಾ ಇರೋದು 2,000. ನಮ್ಮ ಜೀ ಕನ್ನಡದ ವತಿಯಿಂದ ನಿಮ್ಗೆ ಗಿಫ್ಟ್ ಇದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರಿಂದ ನಿಮ್ಗೆ ಸೀರೆ ಗಿಫ್ಟ್ ಇದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನೇತ್ರ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಮ್ಮ ಕೊನೆಯ ರೌಂಡ್ ಯಕ್ಕ ರಾಜ ರಾಣೆ. ಅಕ್ಕ ರಾಜ ರಾಣಿ ಕೊನೆಯ ರೌಂಡ್ ಬಂದಿದೀವಿ. ಅತ್ತೆ ಇದಾರೆ, ಸೊಸೆ ಇದಾರೆ, ಯಾರು ಗೆಲ್ತಾರೆ? ಒಂದು ಇಲ್ಲಿ ತನಕ ಬಂದ್ಬಿಟ್ಟಿದೀವಿ. ಯಾರ್ ಗೆಲ್ತಾರೆ ಅದೆಲ್ಲ ಬೇಡ ಆಯ್ತಾ? ಫ್ರೆಂಡ್ಸ್ ಆಗ್ಬಿಡೋಣ. ಲವ್ ಯು. ಇವಾಗ ಅಯ್ಯೋ ಸಪೋರ್ಟ್ ಮಾಡಕ್ಕೆ ನನ್ ಬಂಗಾರ ಅಲ್ಲ. ಇಲ್ಲ ಅತ್ತೇನಾ ಸೊಸೆನಾ ನೋಡ್ಬೇಕು ಅಷ್ಟೇ. ನೋಡ್ಬೇಕು. ನೋಡೋಣ ಹಿಂಗೆ ನೋಡ್ತೀನಿ ಕಣೆ. ನೀನೇನ ಸೆರೆ ಕಟ್ಟೋದು ನಾನು. ಅತ್ತೆ ಸಮಾಧಾನ. ಓಕೆ ಓಕೆ ನೋಡೋಣ. ಈಗ 100 ರೂಪಾಯಿಲಿ ಆಟ ಆಡೋಣ. ಈ ರೌಂಡ್ ಅಲ್ಲಿ ಯಾರ ಹತ್ರ 100 ರೂಪಾಯಿ ಕಲೆಕ್ಟ್ ಆಗಿ ಜಾಸ್ತಿ ಅಮೌಂಟ್ ಬರುತ್ತೋ ಅವ್ರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಓಕೆನಾ? ಸೊ ಈಗ ನೋಡೋಣ. ಅತ್ತೆ ಹತ್ರ ಸ್ವಲ್ಪ ಕಡಿಮೆ ಅಮೌಂಟ್ ಇರೋದ್ರಿಂದ ಅತ್ತೆಗೆ ಅತ್ತೆ ನಾನ್ ಕೊಡ್ತೀನಿ ನೋಡಿ. ಏನವ ತಗೊಳ್ಳಿ. ನಿಮ್ ಸೊಸೆಗಳು ಈ ತರ ಒಂದು ಮುದ್ದಾದ ಮಗುನ್ ಹೆತ್ಕೊಡಿ ಅಂತ. ಈ ತರನ ಬೇಡ 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 ಕಣೆ. ಅಲ್ಲ ನೋಡಿ ಮುದ್ದಾಗಿದೆ. ಸೊ ಇದು ಬೇಡ ನಿಮ್ಗೆ? ಪರಲ್ಲ ಕೊಡು. ಓಕೆ ನಿಮ್ಗೆ ಅದೇ ಸಾಕು. ಓಕೆ ಕಾಂತಿ ನಿಮ್ ಹತ್ರ ಬರ್ತೀನಿ. ಮೊಸ್ಲೆ ನೋಡಿ ಎಷ್ಟು ಉದ್ದ ಇದೆ, ಚೆನ್ನಾಗಿದೆ. ಬೇಕಾ? ಅದು ಬಿಟ್ರೆ ಬುಸ್ ನಾಗಣ್ಣ ಇದೆ ಇಲ್ಲೊಂದು. ಅವಳಿಗೆ ನಾಗರ ದೇವತೆ ಅಂತ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಮ್ಮ ಕಡಮ. ಕಲರ್ಫುಲ್ ಬುಸ್ ನಾಗಣ್ಣ ಇದೆ. ಕಚ್ಚಿಸ್ತೀನಿ ಮತ್ತೆ ಆಮೇಲೆ ವಿಷಯ ಇರ್ಸಲ್ಲ.